ಉತ್ತರಾಖಂಡ್ ಟ್ರೆಕಿಂಗ್ ದುರಂತದಲ್ಲಿ ಸಕ್ಸಸ್ಫುಲಿ 13 ಜನರನ್ನ ತಾಯ್ನಾಡಿಗೆ ವಾಪಸ್ ಕರೆತರುವಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿರುವಂತಹ ಸಚಿವ ಕೃಷ್ಣ ಬೈರೇಗೌಡರು ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಇದೊಂದು ರೇರೆಸ್ಟ್ ರೆಸ್ಕ್ಯೂ ಆಪರೇಷನ್ ಅಂತ ಹೇಳಿದ್ರು. ಆ ರೆಸ್ಕ್ಯೂ ಆಪರೇಷನ್ ಬಗ್ಗೆ ಹೇಳೋದಾದ್ರೆ ಸರ್, ಜೂನ್ 4ನೇ ತಾರೀಕು ರಾತ್ರಿ ನಮಗೆ ಗೊತ್ತಾಗಿದ್ದು, ಆದರೆ ಘಟನೆ ಆಗಿದ್ದು ಜೂನ್ 3ನೇ ತಾರೀಕೆ ಆಗಿತ್ತು. ಆದರೆ ಅಲ್ಲಿಂದ ಅವ್ರಿಗೆ ಫೋನ್ ಸಿಗ್ನಲ್ ಇಲ್ಲ. ಅವರು ಗೈಡ್ ಒಬ್ಬರು ಘಟನೆ ಆಗಿದ್ದ ಜಾಗದಿಂದ ಫೋನ್ ಸಿಗ್ನಲ್ ಇರೋ ಜಾಗಕ್ಕೆ ಬರಬೇಕಾಗೋಷ್ಟೊತ್ತಿಗೆ ಜೂನ್ 4ನೇ ತಾರೀಕು ಸಾಯಂಕಾಲ ಆಗೋಗಿತ್ತು. ನಮಗೆ ಗೊತ್ತಾದ ಕೂಡಲೇ ನಾವು ಉತ್ತರಾಖಂಡ್ ಸರ್ಕಾರ, ಆರ್ಮಿ, ಏರ್ಫೋರ್ಸ್ ಎಲ್ಲರ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಜೂನ್ 5ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ರೆಸ್ಕ್ಯೂ ಆಪರೇಷನ್ನ ಚಾಲನೆ ಮಾಡಲಿಕ್ಕೆ ಓವರ್ನೈಟು ಮಾಡಿದ್ರಿಂದ ಉಳಿದಂಥ ಬದುಕಿದ್ದಂಥ ಒಂದು 11 ಜನಗಳನ್ನು ನಾವು ಸುರಕ್ಷಿತವಾಗಿ ಕರ್ತರಲಿಕ್ಕೆ ಸಾಧ್ಯ ಆಯಿತು. ಆದರೆ ಆ 24 ಅವರ್ಸಲ್ಲಿ ಆಲ್ರೆಡಿ 9 ಜನ ಅಲ್ಲಿ ಆ ಚಳಿ, ಗಾಳಿ ಮತ್ತು ಓಪನ್ ಪ್ರದೇಶದಲ್ಲಿ 9 ಜನ ಆಲ್ರೆಡಿ ಮೃತರಾಗಿದ್ದರು. ಉಳಿದಂಥವರನ್ನು ಭಾಳ ಫಾಸ್ಟಾಗಿ ನಾವು ಆಪ್ರೇಷನ್ ಮಾಡಿದ್ರಿಂದ ತರಲಿಕ್ಕೆ ಸಾಧ್ಯ ಆಯಿತು. ಬದುಕಿ ಉಳಿದವರು ಕೂಡ ಇಷ್ಟು ಬೇಗ ರೆಸ್ಕ್ಯೂ ಆಪರೇಷನ್ ಆಗುತ್ತೆ ಅಂತ ಅವರು ಅವರು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಅವರು ಸರ್ಪ್ರೈಸ್ ಆಗಿ ಏನೋ ಅವರಿಗೆ ಆಗ ಧೈರ್ಯ ಬಂತು, ನಾವು ಕೂಡ ಬದುಕಿ ಹೊರಗಡೆ ಬರಬಹುದು ಅನ್ನುವಂಥದ್ದು. ಸೊ ಒಟ್ಟಾರೆ ನಮ್ಮ ಸರ್ಕಾರದ ಅಧಿಕಾರಿಗಳು, ಅಲ್ಲಿನ ಅಧಿಕಾರಿಗಳು ಇವರೆಲ್ಲರ ಸಹಕಾರದಿಂದ ನಮ್ಮ ಕರ್ನಾಟಕದ ಜನ ಎಲ್ಲೇ ಆಗಲಿ ಒಂದು ದುರಂತದಲ್ಲಿದ್ದಾಗ ಅವರ ನೆರವಿಗೆ ನಿಲ್ಲಬೇಕಾಗಿರೋದು ನಮ್ಮ ಸರ್ಕಾರದ ಒಂದು ನೈತಿಕ ಜವಾಬ್ದಾರಿ. ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ನಾವು ಭಾಳ ಫಾಸ್ಟಾಗಿ ಇದನ್ನು ಮಾಡಲಿಕ್ಕಾಯಿತು. ಏನೋ ಒಂದಷ್ಟು ಜನಕ್ಕೆ ಸಹಾಯ ಮಾಡಲಿಕ್ಕೆ ಆಗಿದೆ. 13 ಜನ ಸೇಫಾಗಿ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ ಅನ್ನೋದು ಸಮಾಧಾನ ಒಂದು ಕಡೆ. ಆದರೆ ಇನ್ನೊಂದು ಕಡೆ 9 ಜನ ಮೃತರಾಗಿದ್ದಾರೆ ಅನ್ನುವಂಥ ನೋವು ಕೂಡ ನಮಗೆ ಕಾಡ್ತಾ ಇದೆ. ಅವರಿಗೆ, ಅವರ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ನಾನು ಸಂತಾಪ ಹೇಳ್ತಾ ಇದ್ದೇನೆ. ಮತ್ತು ಅವರ ಬಾಡಿಗಳನ್ನು ಎಲ್ಲವನ್ನು ಕೂಡ ಬೆಂಗಳೂರಿಗೆ ಏರ್ಪೋರ್ಟಿಗೆ ಕರ್ಕೊಂಡು ಬಂದು ಇಲ್ಲಿಂದ ಅವ್ರ ಮನೆವರೆಗೂ ಕೂಡ ಕರ್ಕೊಂಡು ಬಾಡಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾವೇ ಸರ್ಕಾರದ ವತಿಯಿಂದ ವ್ಯವಸ್ಥೆ ಮಾಡಿದ್ದೇವೆ. ಸೊ ಆಲ್ರೆಡಿ ನಿನ್ನೆ ಮತ್ತು ಇವತ್ತು, ನಿನ್ನೆ 5 ಬಾಡಿ, ಇವತ್ತು 4 ಬಾಡಿ ಆ ಬೆಟ್ಟದಿಂದ ತಗೊಂಡು ಬಂದು ಅಲ್ಲಿಂದ ಉತ್ತರ ಕಾಶಿಗೆ ಬಂದು, ಉತ್ತರ ಕಾಶಿಯಿಂದ ಮತ್ತೆ ಇನ್ನೊಂದು ಬಾರಿ ಡೆಹ್ರಾಡೂನ್ಗೆ ತೊಗೊಂಡು ಬಂದು ಡೆಹ್ರಾಡೂನಲ್ಲಿ ಬಾಡಿ ಎಂಬಾಮಿಂಗ್ ಮಾಡಿ ಡೆಹ್ರಾಡೂನಿಂದ ಆ್ಯಂಬ್ಯುಲೆನ್ಸಲ್ಲಿ ಈಗ ದೆಹಲಿಗೆ ತಲುಪ್ತಾ ಇದ್ದಾವೆ ರಾತ್ರಿ. ಸೊ ರಾತ್ರಿ ತಲುಪಿದರೆ ಬೆಳಗಿನ ಜಾವ ಫ್ಲೈಟಲ್ಲಿ ಬ್ಯಾಂಗ್ಳೂರ್ಗೆ ಬರ್ತವೆ. ಸರ್, ಕ್ವಿಕ್ ಆಗಿ ರೆಸ್ಕ್ಯೂ ಆಪರೇಷನ್ ಆಗಿದೆ. ತಯಾರಿ ಯಾವ ಥರ ಇತ್ತು ಸರ್ ನಿಮ್ಮದು? ನೀವು ಹೇಳ್ತಾ ಇದ್ರಿ ಇಲ್ಲಿಂದ ಹೋಗುವಾಗ ನಾವು ತಯಾರಿ ಮಾಡ್ಕೊಂಡು ಹೋಗಿದ್ವಿ ಅಂತ. ಸೊ ಹೇಗಿತ್ತು? ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ನಾವು ಎಷ್ಟು ಫಾಸ್ಟಾಗಿ ಇನಿಷಿಯೇಟ್ ಮಾಡಿದ್ವಿ ಅಷ್ಟೇ ಫಾಸ್ಟಾಗಿ ನಮಗೆ ಎಲ್ಲರದು ಕೋಆಪರೇಷನ್ ಸಿಕ್ತು. ಉತ್ತರಾಖಂಡ್ ಗೌರ್ಮೆಂಟ್ ಅಷ್ಟೇ, ಆರ್ಮಿನವರು, ಏರ್ಫೋರ್ಸು ಮತ್ತು ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಇದೆ. ಉತ್ತರಾಖಂಡದಲ್ಲಿ ಇಂಥ ಘಟನೆಗಳು ಆಗಾಗ ಆಗೋದ್ರಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೊ ಹಾಗಾಗಿ ನಾವು ಎಷ್ಟು ಬೇಗ ಇನಿಷಿಯೇಟ್ ಮಾಡಿದ್ವಿ ಅಷ್ಟೇ ಬೇಗ ಅವರು ಕೂಡ ಟೀಮನ್ನು ಅಸೆಂಬಲ್ ಮಾಡಿ ರಾತ್ರಿ 8:30-9 ಗಂಟೆಗೆ ನಾವು ಮಾತಾಡಿದ್ದು ಉತ್ತರಾಖಂಡ ಅಧಿಕಾರಿಗಳಿಗೆ. ಬೆಳಿಗ್ಗೆ 5 ಗಂಟೆಗೆ ರೆಸ್ಕ್ಯೂ ಟೀಮ್ ರೆಡಿ ಇತ್ತು. ಸೊ ನಾವು ಮಾಡಿದ ಪ್ರಯತ್ನಕ್ಕೆ ತಕ್ಕ ಹಾಗೆ ಅಲ್ಲೂ ಕೂಡ ನಮಗೆ ಸ್ಪಂದನೆ ಸಿಕ್ಕಿದ್ರಿಂದ ಇಷ್ಟು ಫಾಸ್ಟಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಬೆಳಿಗ್ಗೆ 5 ಗಂಟೆಗೆ ಶುರುವಾಗಿದ್ದ ರೆಸ್ಕ್ಯೂ ಆಪರೇಷನ್ 7-7:30 ಅಷ್ಟೊತ್ತಿಗೆ ಆ ಕ್ಯಾಂಪ್ಗೆ ಹೆಲಿಕಾಪ್ಟರ್ ತಲುಪಿತ್ತು. ಸೊ ಒನ್ ಆಫ್ ದ ಫಾಸ್ಟೆಸ್ಟ್ ಅಂತ ಹೇಳ್ಬೋದು. ಏನೋ ಅವರ ಅದೃಷ್ಟನೋ ನಮ್ಮ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲನೋ, ಒಟ್ಟಿನಲ್ಲಿ ನಾವು ಅನ್ಕೊಂಡಾಗೆ ಭಾಳ ಫಾಸ್ಟಾಗಿ ರೆಸ್ಕ್ಯೂ ಮಾಡಲಿಕ್ಕೆ ಆಗಿದ್ದು ಒಂದು ಕಡೆ ಸಮಾಧಾನ ಇದೆ. ಸರ್, ಅಲ್ಲಿನ ರಕ್ಷಣಾ ತಂಡದ ಅಧಿಕಾರಿಗಳ ಜೊತೆ ನೀವು ಮಾತಾಡಿರ್ತೀರಾ, ಅದ್ರ ಜೊತೆಗೆ ಸ್ಥಳೀಯರ ಜೊತೆಗೂ ಕೂಡ ನೀವು ಮಾತಾಡಿರ್ತೀರಾ. ಈ ವೆದರು ಟ್ರೆಕ್ಕಿಂಗ್ ಹೋಗೋದಕ್ಕೆ ಸೂಕ್ತವಾದ ವೆದರ್ ಆಗಿತ್ತಾ ಅಥವಾ ಅಪಾಯ ಇಷ್ಟರ ಮಟ್ಟಿಗೆ ಸಂಭವಿಸುವಂತಹ ಸಾಧ್ಯತೆ ಇತ್ತಾ ಸರ್? ಇಲ್ಲ, ಅಲ್ಲಿ ಲೋಕಲಲ್ಲಿ ಮಾತಾಡಿದಾಗ ಇದು ಸಾಮಾನ್ಯವಾಗಿ ಅಲ್ಲಿ ಆ ಪ್ರದೇಶದಲ್ಲಿ ಆಗುವಂತಹ ಘಟನೆ ಅಲ್ಲ ಅನ್ನುವಂಥದ್ದೇ ಎಲ್ಲರದು ಮಾಹಿತಿ. ಅಲ್ಲಿ ಯಾವತ್ತೂ ಈ ಥರ ಆಗಿಲ್ಲ, ಇಷ್ಟೊಂದು ಬಿಗಡಾಯಿಸಿಲ್ಲ, ಯಾವತ್ತೂ ಆ ಥರ ಉದಾಹರಣೆಗಳು ಇಲ್ಲ ಅಂತ ಹೇಳ್ತಾರೆ. ಆದರೆ ಅದರ ಜೊತೆಗೆ ಈ ಅಪ್ಪರ್ ಹಿಮಾಲಯ ಅಂತ ನಾವು ಏನು ಹೇಳ್ತೀವಿ, ಅಪ್ಪರ್ ಹಿಮಾಲಯದಲ್ಲಿ ಯಾವಾಗ ವಾತಾವರಣ ಯಾವ ಥರ ಟರ್ನ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅನ್ಪ್ರಿಡಿಕ್ಟೇಬಲ್ ಅಂತಾನೂ ಹೇಳ್ತಾರೆ. ಬಟ್ ಈ ಒಂದು ಟ್ರೆಕ್ ಏನಿದೆ ಇಂಥದ್ರಲ್ಲಿ ಈ ಥರ ಅವಘಡಗಳು ಆಗುವಂಥ ಉದಾಹರಣೆನೂ ಇಲ್ಲ, ನಿರೀಕ್ಷೆನೂ ಇರಲಿಲ್ಲ ಅಂತ ಸಾಮಾನ್ಯವಾಗಿ ಲೋಕಲ್ಸ್ ಎಲ್ಲರೂ ಹೇಳುವಂಥದ್ದು. ಆದರೆ ಹಿಮಾಲಯ ತಪ್ಪಲಿನಲ್ಲಿ
ಯಾವಾಗ ಹೆಂಗಾಗುತ್ತೆ ವೆದರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಸತ್ಯ. ಸರ್, ಈ ತರ ಟ್ರಕ್ಕಿಂಗ್ಗೆ ಹೋಗುವಂತಹ ಅಸೋಸಿಯೇಷನ್ಗಳು ಯಾವ ರೀತಿಯಾಗಿ ಪರ್ಮಿಷನ್ ಅನ್ನ ತಗೊಳ್ಬೇಕಾಗುತ್ತೆ ಸರ್? ಅವ್ರೇನಾದ್ರೂ ಸಂಬಂಧಪಟ್ಟ ವೆದರ್ ಸದ್ಯಕ್ಕೆ ಇವತ್ತು ನಮ್ಮ ಪ್ರಯಾರಿಟಿ ಅವ್ರನ್ನ ರೆಸ್ಕ್ಯೂ ಮಾಡಿ ಬದುಕಿರೋರ್ನ ಮನೆಗೆ ತಲುಪಿಸಿ ಬಾಡಿನ ಮನೆಗೆ ತಲುಪಿಸುವಂತದ್ದಿದೆ. ಇನ್ನು ಉಳಿದ ವಿಷಯಗಳ ಕಡೆಗೆ ಇಲ್ಲಿವರೆಗೂ ನಾವು ಗಮನ ಕೊಡೋದಕ್ಕೆ ಹೋಗಿಲ್ಲ. ಯಾಕಂದ್ರೆ ಫಸ್ಟ್ ಪ್ರಯಾರಿಟಿ ಅವ್ರದ್ದು ರೆಸ್ಕ್ಯೂ ಮಾಡುವಂತಹದ್ದು. ಮುಂದೆ ಏನೇನಿದೆ ಅದನ್ನ ನಾವು ನೋಡೋಣ ಮುಂದಿನ ದಿನಗಳಲ್ಲಿ. ಈಗ ಇಲ್ಲಿವರೆಗೂ ನಾವು ಇದ್ರ ಕಡೆ ಬಿಟ್ಟು ಬೇರೆ ಕಡೆ ಗಮನ ಕೊಟ್ಟಿಲ್ಲ. ಸರ್, ಪಬ್ಲಿಕ್ ಆಗ್ಲಿ ಅಥವಾ ಕುಟುಂಬಸ್ಥರಾಗ್ಲಿ ಬಹಳ ಕ್ವಿಕ್ ಆಗಿ ರೆಸ್ಕ್ಯೂ ಆಪರೇಷನ್ ಮಾಡಿರೋದಕ್ಕೆ, ಸರ್ಕಾರದ ಪ್ರತಿನಿಧಿಯಾಗಿ ನೀವು ಹೋಗಿರೋದಕ್ಕೆ ತುಂಬಾ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ರೆ. ಜೊತೆಗೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಇದಿಷ್ಟು ಸಚಿವ ಕೃಷ್ಣ ಬೈರೇಗೌಡ ಅವರು ನ್ಯೂಸ್ ಫಸ್ಟ್ ಗೆ ಹೇಳ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.